ಸಿಲ್ಕ್ ಬ್ಲೌಸ್ಗಳಿಗೆ ನಾವು ಹೆಂಗೆ ಪ್ಯಾಟರ್ನ್ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಇವತ್ತೊಂದು ಸಿಲ್ಕ್ ಬ್ಲೌಸ್ನ ಕೊಟ್ಟಿದ್ರು, ಅದಕ್ಕೆ ನಾನು ಈ ಥರ ಪ್ಯಾಚ್ ವರ್ಕ್ ಮತ್ತು ಪೈಪಿಂಗ್ ಕೊಟ್ಟು ಇದು ಬೋಟ್ ನೆಕ್ ಫ್ರಂಟ್ ಡೀಪ್ ನೆಕ್ ಬಂದದ. ಇದ್ರದ್ದು ಕಟಿಂಗ್ ಲಾಸ್ಟ್ ಟೈಮ್ ಇದ್ರ ಹಿಂದೆ ಒಂದು ನಾನು ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಕ್ಲೋಸ್ ನೆಕ್ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ಹೇಳೀನಿ. ಅದ ಸೇಮ್ ಕಟಿಂಗನ್ನು ನಾನು ತೊಗೊಂಡಿರೋದಿಲ್ಲಿ, ಹಾಗಾಗಿ ಭಾಳ ಲೆಂತಿ ಆಗ್ತದೆ ಅಂತ ಹೇಳಿ ನಾನು ಇದಕ್ಕೆ ಅದ್ರದ್ದು ಕಟಿಂಗ್ನ ಹಾಕಿಲ್ಲ. ಸೇಮ್ ಕಟಿಂಗ್ ಇಲ್ಲಿ ನೋಡಿರಿ, ಇದನ್ನು ಬೇರೆ ಮಾಡ್ಕೊಂಡಿನಿ, ಮೇಲ್ಗಡೆ ಬೇರೆ ಮಾಡ್ಕೊಂಡಿದ್ದೀನಿ. ಹಿಂದಿನ ಒಂದು ವಿಡಿಯೋ ನೋಡಿದ್ರಿ ಅಂದರೆ ನಿಮ್ಗೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಿಮ್ಗೆ ನಾಲೆಜ್ ಸಿಗ್ತದೆ. ನೀವೇನು ಲೆಂತ್ ಎಷ್ಟು ತೊಗೊಂಡಿರ್ತಿಲ್ಲ ಅದೇ ರೀತಿ ಲೆಂತನ್ನು ತೊಗೊಳ್ರಿ. ಇಲ್ಲಿಂದ ಬ್ರಾಡ್ 3 ಇಂಚಿಗೆ ತೊಗೊಂಡಿದ್ದೀನಿ. ಇದನ್ನು ಹೆಂಗೆ ಸ್ಟಿಚ್ ಮಾಡ್ಬೇಕನ್ನೋದು ನಿಮಗೂ ಕಲಿಬೇಕು ಅನ್ನೋದಲ್ಲ. ಈ ಥರ ನಮ್ಗೆ ಬಾರ್ಡ್ರ್ ಏನು ಉಳಿದಿತ್ತಲ್ಲ ಅದನ್ನು ಹಿಂದೆ ಕೊಟ್ಟಿದ್ರೆ ಆಗ್ತಿತ್ತು, ಬಟ್ ಸ್ವಲ್ಪ ಏನಾದರೂ ಚೇಂಜ್ ಬೇಕಂದಿದ್ರು. ಈಗಿನ ಟ್ರೆಂಡ್ ಒಳಗೆ ಬೇಕಂತಾರೆ, ಹಾಗಾಗಿ ಇವತ್ತಿನ ಒಂದು ಟ್ರೆಂಡ್ ಬ್ಲೌಸ್ನ ಹೆಂಗೆ ಕಟ್ಟಿಂಗ್ ಮಾಡೋದು ಬರ್ರಿ ತೋರಿಸ್ತೀನಿ. ಈಗ ನಾನು ಫಸ್ಟ್ ಹೇಳೀನಿ, ಈ ಒಂದು ಪೈಪಿಂಗನ್ನು ನಾನು ಪ್ರತಿ ಸರನೂ ಹೇಳ್ತೇನೆ, ಲೈನಿಂಗಿಗೆ ಫಸ್ಟ್ ನೀವು ಅಟ್ಯಾಚ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಪೈಪಿಂಗ್ ಕೊಡೋದ್ರಿಂದ ಸ್ವಲ್ಪ ಹೈಲೈಟ್ ಅನ್ನಿಸ್ತದೆ, ಯಾಕಂದ್ರೆ ಭಾಳ ನೀವು ಎಷ್ಟು ಬ್ಲೌಸ್ ಹೊಲಿದ್ರೂ ಮತ್ತು ಹೊಸ ಪ್ಯಾಟರ್ನ್ ಬೇಕು ಅಂತಲೇ ಬರ್ತಾರೆ ಕಸ್ಟಮರ್ಸ್. ಹಾಗಾಗಿ ಒಂದೆರಡು ಪ್ಯಾಟರ್ನ್ ನೀವು ಕಲ್ಕೊಂಡ್ರಿ ಅಂದ್ರೆ ಪ್ರತಿಯೊಂದು ಪ್ಯಾಟರ್ನಿಗೂ ನೀವು ಆರಾಮಾಗಿ ಯಾವ ರೀತಿ ಕೊಟ್ಟರು ಅವ್ರು ನೀವು ಈಸಿಯಾಗಿ ಮಾಡಿಬಿಡ್ಬೋದು. ಅದಕ್ಕೆ ನಾನು ಇಲ್ಲಿ ನಾಚ್ಗಳನ್ನ ಹಾಕೋದಾಗಿರ್ಬೋದು, ಟರ್ನಿಂಗ್ ಯಾವ ರೀತಿ ತೊಗೊಳ್ಳೋದಾಗಿರ್ಬೋದು, ಮತ್ತು ಪ್ಯಾಚ್ ವರ್ಕ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೀವು ಕಂಪ್ಲೀಟಾಗಿ ನೋಡಬೇಕು. ನೀವು ನಾಚನ್ನ ಎಲ್ಲೆಲ್ಲ ಹಾಕ್ತೀರಾ, ಟರ್ನಿಂಗ್ ಸರಿಯಾಗಿ ಬರಲ್ಲ, ಪೈಪಿಂಗ್ ಕೆಟ್ಟು ಹೋಗುತ್ತಾ ಅಂತಂದರೆ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿರಂಗಿಲ್ಲ. ಈಗ ನಾನು ಪೈಪಿಂಗನ್ನು ಲೈನಿಂಗಿಗೆ ಕೊಟ್ಕೊಂಡಿನಿ. ನಂತರ ಏನು ಮಾಡೋಣ, ಈಗ ನಾವು ಮೇನ್ ಬಟ್ಟೆ ರೇಷ್ಮೆ ಬಟ್ಟೆ ಏನು ಕೊಟ್ಟಿದ್ರಲ್ಲ, ಸಿಲ್ಕ್ ಬಟ್ಟೆ ಕ್ಲಾತ್ನ ತೊಗೊಂಡು ಈಗ ಅಟ್ಯಾಚ್ನ ಮಾಡೋಣ. ಓಕೆ, ಈ ಥರ ಅಟ್ಯಾಚ್ ಮಾಡಿ ನಾವು ಉಲ್ಟಾ ಮಾಡಿದ್ವಿ ಅಂದರೆ ನಮ್ಗೆ ಪೈಪಿಂಗ್ ಅನ್ನೋದು ಫಿನಿಶಿಂಗ್ ಸಿಕ್ಕಾಪಟ್ಟೆ ನೀಟಾಗಿ ಸಿಗುತ್ತೆ. ನಿಮ್ಗಿನ್ನೂ ಕನ್ಫ್ಯೂಷನ್ ಇತ್ತು ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೇನೆ. ಹಿಂದ್ಗಡೆ ನಾನು ಬ್ಯಾಕ್ ಸೈಡ್ ಕ್ಲೋಸ್ ನೆಕ್, ಫ್ರಂಟ್ ಡೀಪ್ ನೆಕ್ಕನ್ನು ಯಾವ ರೀತಿ ತೆಗೆಯೋದು ಅಂತ ಹೇಳಿ, ಎರಡೂ ಒಬ್ರದ ಬ್ಲೌಸ್. ಸೊ ಲೆಂತ್ ಆಮೇಲೆ ವಿಡ್ತ್ ಎಲ್ಲ ಕಂಪ್ಲೀಟಾಗಿ ಸೇಮಾಗಿ ಬರ್ತದೆ. ಹಾಗಾಗಿ ನಾನು ಅದನ್ನು ತೋರಿಸಿಲ್ಲ. ಕಂಪ್ಲೀಟಾಗಿ ನಿಮ್ಗೆ ಇವಾಗ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ನ ಯಾವ ರೀತಿ ತೊಗೊಂಡು ಅನ್ನೋದು ಅಷ್ಟೇ ತೋರಿಸ್ಲಿಕ್ಕತ್ತೀನಿ ಇವತ್ತು. ಇನ್ನೂ ಒಂದು ಏನಂದ್ರೆ, ಪೈಪಿಂಗ್ ಪಕ್ಕದೊಳಗೆ ಹೆಂಗೆ ಬರ್ತೈತಿ ಅಂತ ಕೇಳ್ಬೋದು ನೀವು. ಸ್ಟಿಚಿಂಗ್ ನೀವು ಪ್ರಾಕ್ಟೀಸ್ ಮಾಡಿದಾಗಲೇ ಗೊತ್ತಾಗೋದು. ಥ್ರೆಡ್ ಏನು ಮಾಡ್ತದೆ ಅಂದ್ರೆ, ನೀವು ಸ್ಟಿಚ್ ಮಾಡುವಾಗ ಅದು ತಳೋದಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಥ್ರೆಡ್ ಮೇಲೆ ಅದು ನಿಮ್ಗೆ ಸ್ಟಿಚ್ ಹಾಕ್ಲಿಕ್ಕೆ ಬಿಡೋದಿಲ್ಲ. ಇಲ್ಲ, ಈ ಥರ ನಾಚನ್ನ ಹಾಕ್ಕೊಳ್ತಾ ಹೋಗಬೇಕು. ಕಂಪ್ಲೀಟಾಗಿ ಟರ್ನಿಂಗ್ ಅನ್ನೋದೇನಿರುತ್ತಲ್ಲ ಅದು ನೀಟಾಗಿ ಟರ್ನಿಂಗನ್ನು ಕೊಡ್ತದೆ. ಓಕೆ, ಈ ಥರ ನಾಚ್ ಹಾಕ್ಕೊಳ್ಳಿಲ್ಲ ಅಂತಂದರೆ ಟರ್ನಿಂಗ್ ಸರಿಯಾಗಿ ಬರೋಂಗಿಲ್ಲ. ಇನ್ನು ಮಿಡ್ಲ್ ಪಾಯಿಂಟ್ ಒಳಗೂ ಸರಿಯಾಗಿ ನೀವು ನಾಚನ್ನ ಹಾಕ್ಕೊಳ್ರಿ. ಈಗ ಕೆಳಗಡೆ ನೀವು ಬೇಕಂದ್ರೆ ಪಟ್ಟಿ ಕೊಟ್ಕೊಳ್ಬೋದು, ಅಥವಾ ಇಲ್ಲ ನಾವು ಹಿಂಗೆ ಟರ್ನಿಂಗ್ ಮಾಡ್ತೀವಿ, ಇಲ್ಲ ಕೆಳಗಡೆನೂ ಕೂಡ ಇದೇ ರೀತಿನ ನೀವು ಪೈಪಿಂಗ್ ಬಟ್ಟೆನ ಕೊಟ್ಕೊಂಡು ಟರ್ನನ್ನು ಮಾಡ್ಕೊಳ್ಬೋದು. ಇದು ಡಿಪೆಂಡ್ ಆನ್ ಯುವರ್ ಮನಿ. ನಿಮ್ಗೆ ಹೆಂಗೆ ಅವ್ರು ಅಮೌಂಟನ್ನು ಕೊಡ್ತಾರೆ ಆ ಥರ ನೀವು ಸಿಲ್ಕ್ ಥ್ರೆಡ್ಗಳನ್ನ ಹಾಕ್ಕೊಳ್ತಾ ಹೋಗ್ಬೋದು. ನಿಮ್ಮದು ಮನಿ ಮೇಲೆ ಹೆಂಗೆ ನೀವು ಅಮೌಂಟನ್ನು ತೊಗೊಳ್ತಿಲ್ಲ ಅದು ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ರಿ. ಈಗ ಇದನ್ನ ನಾನು ಟರ್ನಿಂಗ್ ಮಾಡ್ಕೊಳ್ತೀನಿ. ಟರ್ನಿಂಗ್ ಮಾಡ್ಕೊಂಡಾಗ ನಮ್ಗೆ ನೀಟಾಗಿ ಪೈಪಿಂಗ್ ಅನ್ನೋದು ಭಾಳ ಫಿನಿಶಿಂಗ್ ಜೊತೆ ಸಿಕ್ಬಿಡ್ತದೆ ನಮ್ಗೆ. ಇದೇ ಥರ ನಿಮ್ಗೆ ವೀಡಿಯೋಸ್ಗಳು ಬೇಕು, ಬಿಗಿನರ್ಸಿಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಕಂಪ್ಲೀಟಾಗಿ ಗೊತ್ತದ ನಿಮ್ಗೆ. ಕಲಿತಾ ಇದ್ದಾರೆ, ನಮ್ಗೆ ಯಾವ ರೀತಿ ಟರ್ನಿಂಗ್ ತೊಗೊಳ್ಬೇಕು, ಎಲ್ಲಿ ನಾಚ್ಗಳನ್ನ ಹಾಕಬೇಕು, ಎಲ್ಲಿ ಟಕ್ಸ್ಗಳನ್ನ ಹಿಡಿಬೇಕು, ಎಲ್ಲಿ ವಿಡ್ತ್ಗಳನ್ನ ಕರೆಕ್ಟಾಗಿ ಕೌಂಟ್ ಮಾಡಬೇಕು ಅನ್ನೋದು ಕಲಿಬೇಕಪ್ಪ. ನಮಗೂ ಇನ್ನು ಬಿಗಿನರ್ಸ್ ಇದ್ದೀವಿ, ಯಾವುದೇ ರೀತಿ ನಮಗೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡ್ರಿ. ಯಾಕಂದ್ರೆ ಎಲ್ಲ ಪ್ರತಿಯೊಂದೊಂದು ವೀಡಿಯೋಸ್ನ ನಾನು ನಿಮ್ಗೆ ಹಾಕ್ತಾನೆ ಇರ್ತೀನಿ. ಓಕೆ, ಇವಾಗ ನಾನು ಇಲ್ಲಿ ಪೈಪಿಂಗ್ ಏನು ಕೊಟ್ಕೊಂಡಿದ್ದೀವಲ್ಲ, ಈ ಪೈಪಿಂಗ್ ಮೇಲೆ ಸ್ಟಿಚ್ನ ಈಗ ಹಾಕ್ಕೊಂಡ್ವಿ ಅಂತಂದರೆ ಏನಾಗ್ತದೆ, ಎರಡೆರಡು ಸ್ಟಿಚ್ ಕಾಣ್ತದೆ. ಈಗ ನಾನು ಕೆಳಗಡೆ ಒಂದು ಸ್ಟಿಚ್ಚನ್ನು ಹಾಕ್ತೀನಿ. ಇಲ್ಲಿ ಬೇಕಂದ್ರೆ ನೀವು ಲೇಸ್ ಅಥವಾ ಅವ್ರೇನಾದರೂ ಕೊಟ್ಟರೆ ಹಚ್ಕೋಬೋದು, ಅಥವಾ ಜಾಸ್ತಿ ಬಾರ್ಡರ್ ಇದ್ದರೆ ಇಲ್ಲಿ ನೀವು ಕೆಳಗಡೆ ಬಾರ್ಡರ್ನು ಕೂಡ ಕೊಡ್ಬೋದು. ನನಗೆ ಬಾರ್ಡರ್ ಭಾಳ ಕಡಿಮೆ ಬಂದದ, ಹಾಗಾಗಿ ಆ ಬಾರ್ಡರ್ನ ತೆಗೆದು ನೆಕ್ಕಿಗೆ ನಾನು ಡಿಸೈನ್ ಮಾಡಿರೋದು. ಈಗ ಪರವಾಗಿಲ್ಲ, ನಾನು ಇದಕ್ಕೆ ಲೇಸ್ನ ಹಾಕ್ತೀನಿ ಕೆಳಗಡೆ. ಈಗ ನಾನು ಫಿನಿಶಿಂಗ್ನ ಮಾಡಿಕೊಂಡೆ. ಓವರಾಲ್ ನೋಡಿದ್ರಲ್ಲ ನೀವು, ಸರೌಂಡಿಂಗ್ ಎಲ್ಲ ಫುಲ್ ಸ್ಟಿಚ್ಚಿಂಗ್ ಕಂಪ್ಲೀಟಾಗಿ ನೀವು ಏನು ಮಾಡ್ತಿರಲ್ಲ ಅಲ್ಲಿಂದ ಅಲ್ಲಿಗೆ ಅದು ಕೆಲಸ ಮುಗಿಸ್ಬಿಡ್ಬೇಕು. ಈ ಒಂದು ಕೆಲಸ ಬಿಟ್ಟು ಮತ್ತು ಬೇರೆ ಕಡೆ ಹೋದೆ, ಇಲ್ಲೇ ಬಿಟ್ಟುಬಿಟ್ಟೆ, ಅದು ಅರ್ಧಕ್ಕೆ ಬಿಟ್ಟೆ ಅನ್ನೋ ಕೆಲಸನ ನೀವು ತಲೆ ಒಳಗೆ ಇಟ್ಕೊಂಡ್ರಿ ಅಂದರೆ ಕಂಪ್ಲೀಟ್ ನೀವು ಸ್ಟಿಚ್ಚಿಂಗ್ ನೀಟಾಗಿ ಫಿನಿಶಿಂಗ್ ಜೊತೆ ಅವ್ರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟಿಗೆ ಹೆಂಗೆ ಕಲಿತೀರಿ ಎಂಡ್ವರೆಗೂ ಹಾಗೆ ಇರ್ತದೆ. ಈಗ ನಾನು ಲೈನಿಂಗ್ನ ತೊಗೊಂಡಿನಿ. ಈ ಲೈನಿಂಗ್ಗೆ ಏನೆಲ್ಲ ಡಿಸೈನ್ ಮಾಡೋದು ಇವತ್ತು,
ತಲೆನೂರಿ ಮೇಡಮ್, ಡಿಸೈನ್ ಅನ್ನೋದು ತಲೆನೋವು, ಏನು ತಲೆನೋವು ಇಲ್ಲ. ಅಷ್ಟು ಈಸಿಯಾಗಿ ನಾನು ಹೇಳ್ಕೊಡ್ತೇನೆ. ನಾನು ನಿಮ್ಗೆ ಇವಾಗ ಕಲೀಲಿಕ್ಕತ್ತೀನಿ, ಭಾಳ ತಲೆನೂ ಬರ್ಲಿಕ್ಕತ್ತದ. ನಮ್ಗೆ ಪ್ಯಾಟರ್ನ್ ಅನ್ನೋದೇ ಗೊತ್ತಾಗತ್ತಿಲ್ಲ, ಹೆಂಗೆ ಟರ್ನ್ ಮಾಡೋದು ಏನು ಅಂತ ಕೇಳಿದ್ರಿ ಅಲ್ಲ. ಈಗ ಏನು ಮಾಡೋಣ, ಈ ಥರ ಹಾಕ್ಕೊಂಡು ಇಲ್ಲೊಂದು ಸ್ಟಿಚಿಂಗ್ನ ಹಾಕೋಣ. ನೋಡಿ, ಸ್ಟಿಚಿಂಗ್ನ ಹಾಕ್ಕೊಂಡಿದ್ದೀನಿ. ವಿ ಶೇಪ್ ಒಳಗೆ ಸ್ಟಿಚ್ನ ಹಾಕ್ಕೊಳ್ರಿ. ಇಲ್ಲಿ ಫಸ್ಟ್ ವಿ ಶೇಪಿಗೆ ಒಂದು ನಾವು ಸ್ಟಿಚ್ಚನ್ನು ಕೊಡ್ತೀವಿ. ಇಲ್ಲಿ ಮೇಲ್ಗಡೆ ಜಾಯಿಂಟ್ ಬರುತ್ತೆ, ಇದನ್ನು ಕೂಡ ನಾವು ಈ ಕಡೆ ಹೊಳಿಸಿದಾಗ ಬಟ್ಟೆ ದಾರ ಕಾಣಿಸ್ಬಾರ್ದು ಅಂತ ಹೇಳಿ ನಾವು ಇಲ್ಲಿ ಒಂದು ಸ್ಟಿಚ್ಚನ್ನು ಕೊಡಬೇಕು. ಅದರಿಂದ ನೀವು ಟರ್ನ್ ಮಾಡಿದಾಗ ಎರಡು ಜಾಯಿಂಟ್ ಕೊಟ್ಟಾಗ ನಿಮ್ಗೆ ಅಲ್ಲಿ ಯಾವುದೇ ರೀತಿ ಗಲೀಜಾಗಿ ಕಾಣಿಸಲ್ಲ ಫಿನಿಶಿಂಗ್. ಓಕೆ, ಇಲ್ಲೇ ನಾವು ಕೊಟ್ಬಿಟ್ಟೇವಿ ಫಿನಿಶಿಂಗ್ನ. ಸೊ ಟರ್ನ್ ಮಾಡಿದಾಗ ಅಲ್ಲಿ ನೀಟಾಗಿ ಬರ್ತದೆ. ಓಕೆ, ಇವಾಗ ಇಲ್ಲಿ ಒಂದು ಸ್ಟಿಚಿಂಗ್ ಆಯಿತು. ವಿ ಶೇಪ್ನಲ್ಲೂ ಕೂಡ ಒಂದು ಸ್ಟಿಚಿಂಗ್ ಆಯಿತು. ನೋಡಿರಿ, ಇವಾಗ ಇಷ್ಟು ಉಳಿತಾ ಬಟ್ಟೆ ಕಟಿಂಗ್ನ ಮಾಡ್ಕೊಳ್ತೀರಿ. ಇಲ್ಲೊಂದು ನಾಚನ್ನ ಹಾಕ್ಕೊಳ್ತೀರಿ ಸೆಂಟರ್ಗೆ. ಇಷ್ಟೊಂದು ಅರ್ಧ ಇಂಚಸ್ ಗ್ಯಾಪ್ ಒಳಗೆ ಹಂಗೆ ಹಾಕ್ಕೊಂಡು ನೀವು ನಾಚಸ್ನ ಹಾಕ್ಕೊಂಡು ಟರ್ನನ್ನು ಮಾಡ್ಕೊಳ್ರಿ. ಎಡ್ಜಸ್ಗಳನ್ನ ಈ ಥರ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಕರೆಕ್ಟಾಗಿ ಪಾಯಿಂಟ್ಗಳು ಕಾಣಿಸುತ್ತೆ. ಇವಾಗ ನಾನು ಈಗ ಟರ್ನ್ ಮಾಡ್ಲಿಕ್ಕತ್ತೀನಿ. ಓಕೆ, ಯಾರಿಗಾದ್ರೂ ಲೈಕ್ ಆಗಿದ್ದರೆ ವಿಡಿಯೋಸ್ನ, ಯಾರು ಕಲಿತಿದಾರಲ್ಲ ಅವ್ರಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಅವರು ಕಲೀಲಿಕ್ಕೆ ಹೆಲ್ಪ್ ಆಗ್ತದೆ. ಎಷ್ಟೆಷ್ಟೋ ದುಡ್ಡುಗಳನ್ನ ಕೊಟ್ಟು ಕಲೀಲಿಕ್ಕೆ ಹೋಗ್ತೀರಿ, ಅವ್ರು ಕಲಿಸೋದೇನು ಮಾಡ್ತಾರೆ, ನಾಡಿದ್ದು ಕಲಿಸ್ತೀವಿ, ಆಚೆ ನಾಡಿದ್ದು ಕಲಿಸ್ತೀವಿ, ಟೈಮ್ ಸ್ಪೆಂಡು, ಮಕ್ಕಳನ್ನ ಬಿಟ್ಟು ಹೋಗಬೇಕು, ಎಲ್ಲನೂ ವರ್ಕ್ ಮಾಡೋ ವುಮೆನ್ಸ್ ಇರ್ತಾರೆ. ಬೇರೆ ಕಡೆ ಬ್ಲೌಸ್ ಕೊಡ್ತೀರಿ, ಕರೆಕ್ಟಾಗಿ ನಿಮ್ಗೆ ಕೂತ್ಕೊಳ್ಳಲ್ಲ ಬ್ಲೌಸು. ವರೀಸೇ ಇಲ್ಲ, ಕಂಪ್ಲೀಟಾಗಿ ನೀವು ಕಲ್ಕೊಂಡ್ಬಿಟ್ರಿ ಅಂತ ಚಿಂತೆನೇ ಇಲ್ಲಲ್ಲ. ಇವಾಗ ನನಗೆ ಬಾರ್ಡರ್ನ ಅಟ್ಯಾಚ್ ಮಾಡ್ತೀನಿ. ಈಗ ನೋಡಿ, ವಿ ಶೇಪ್ ಒಳಗೆ ನೋಡಿದ್ರಲ್ಲ, ಮೇಲ್ಗಡೆ ನಾನು ಟರ್ನನ್ನು ಮಾಡೀನಿ. ಮೇಲ್ಗಡೆನೂ ಕೂಡ ಯಾವುದೋ ಅಟ್ಯಾಚ್ ಮಾಡಿದಾಗ ದಾರ ಕಂಡು ಬರೋಲ್ಲ. ಇವಾಗ ಇಲ್ಲಿ ನಾನು ಈ ಥರ ಬಾರ್ಡರ್ನ ಅಟ್ಯಾಚ್ನ ಮಾಡ್ಕೊಳ್ತೀನಿ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ನಾನು ಯಾವ ಥರ ಅಟ್ಯಾಚ್ ಕೊಡ್ತೀನಿ, ಮತ್ತು ಕೆಳಗಡೆ ವಿ ಶೇಪ್ ಬಂದಾಗ ಅದನ್ನ ಯಾವ ಥರ ಟರ್ನಿಂಗ್ ತೊಗೋಬೇಕು ನಾವು. ಈ ಒಂದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡಬೇಕಂದ್ರೆ ನನ್ನ ಟೈಮ್ ನೆಟ್ ಸಿಕ್ಕಾಪಟ್ಟೆ ಕಳೆದಂಗೆ ಆಗ್ತೈತೆ. ಆದರೂ ನೀವು ಕೇಳಲಿಕ್ಕತ್ತೀರಿ ಪ್ಯಾಟ್ರನ್ಗಳನ್ನ ಕಲಿಬೇಕು ಅಂತ ಹೇಳಿ ಕೇಳ್ತೀರಿ. ನಾನು ವೀಡಿಯೋಸ್ ಎಷ್ಟೋ ಹಾಕಿರ್ತೀನಿ, ಅದನ್ನು ನೀವು ಕರೆಕ್ಟಾಗಿ ನೋಡಲ್ಲ, ಸ್ಕಿಪ್ ಮಾಡಿ ನೋಡ್ತೀರ. ಸೊ ನಮಗೇನಾಗ್ಬಿಡುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಬಂದು ಕ್ವಶನ್ ಮಾಡ್ತೀರಾ, ಇಲ್ಲಿ ಹಿಂಗೆ ಯಾಕೆ ಬಂತು ಅಂತ ಹೇಳಿ. ಒಂದು ಪ್ಯಾಟ್ರನ್ನಿಂದ ಕಲ್ಕೊಳ್ಳೋದ್ರಿಂದ ಇದೇ ಥರ ಪ್ಯಾಟ್ರನ್ ಬಂದಾಗ ನಿಮ್ಗೆ ಈಸಿ ಆಗುತ್ತೆ, ಕಲ್ಕೊಳ್ರಿ ಅಂತ ಹೇಳ್ತೀನಿ ನಾನು. ಇವಾಗ ಟರ್ನಿಂಗ್ ನೋಡಿರಿ ನಾನು ಯಾವ ಥರ ತೊಗೊಳ್ತೀನಿ. ಇಲ್ಲಿ ಆ ವೀಡಿಯೋಸ್ನ ಬಿಡ್ತೀರಾ, ಸ್ಕಿಪ್ ಮಾಡಿ ನೋಡ್ತೀರಾ, ಮತ್ತು ನೆಕ್ಸ್ಟ್ ವೀಡಿಯೋಸ್ನ ಕೇಳ್ತೀರಾ. ಹಿಂಗಾದರೆ ನಂದು ಟೈಮ್ ವೇಸ್ಟು, ನಿಮ್ಮದು ಟೈಮ್ ವೇಸ್ಟು. ಸೊ ನಾನು ಹೇಳೋದೇನೆ, ಹಂಗೇನಾದರೂ ಇದೆ ವೀಡಿಯೋಸ್ ಕೇಳೋಕ್ಕೆ ಹೋಗಬೇಡ್ರಿ. ನಂದು ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ. ನಾನು ನಿಮಗೋಸ್ಕರ ಹಾಕಿದ್ದೀನಿ ಅಂದರೆ ಕಂಪ್ಲೀಟಾಗಿ ವೀಡಿಯೋನ ನೋಡ್ಕೊಳ್ರಿ. ಒಂದೊಂದು ಸ್ಟೆಪ್ಪಲ್ಲೂ ಹಾಕಿರ್ತೀನಿ, ಇದರಿಂದ ನನಗೇನು ಸಿಗಲ್ಲ. ಓಕೆ, ನಾನು ಇಲ್ಲಿ ಏನು ಅರ್ನಿಂಗೂ ಮಾಡ್ತಾಯಿಲ್ಲ ಇದರಿಂದ. ಇವಾಗ ಇಲ್ಲೂ ಒಂದು ವಿ ಶೇಪನ್ನು ಕೊಡ್ಲಿಕ್ಕತ್ತೀನಿ. ಪ್ರಿನ್ಸಸ್ ಕಟಿಂಗ್ ಬ್ಲೌಸಸ್ನ ಕೇಳಿದ್ರಿ, ಪ್ರಿನ್ಸಸ್ ಕಟಿಂಗ್ ಬ್ಲೌಸಸ್ನು ಕೂಡ ಹಾಕಿದ್ದೀನಿ. ಮತ್ತೆ ಬರ್ತೀರಿ, ಇಲ್ಲ ಮೇಡಮ್ ಅದು ಹಂಗೆ ಬರ್ಲಿಕ್ಕತ್ತದ, ಅದು ಹಿಂಗೆ ಬರ್ತಾಯಿದೆ ಅಂತ ಹೇಳ್ತೀರಿ. ಅದು ಹಂಗೆ ಯಾಕೆ ಬರ್ತಾ ಇದೆ ಅಂದರೆ ನೀವು ವೀಡಿಯೋಸ್ನ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಿ. ಸೊ ನಿಮಗೆ ಪ್ರಾಬ್ಲಮ್. ಯಾವುದೋ ಒಂದು ವೀಡಿಯೋ ಬಿಟ್ಟೇನೆಂದ್ರೆ ಅದ್ರೊಳಗೆ ಸಿಕ್ಕಾಪಟ್ಟೆ ನಮ್ಗೆ ಏನು ಯೂಸ್ ಆಗ್ತದೆ ಅನ್ನೋದು ಹೇಳಿರ್ತೀನಿ ನಾನು. ಈಗ ನಾನು ಈ ಥರ ಟರ್ನನ್ನು ಮಾಡಿಕೊಂಡು, ಅಂದರೆ ಬಟ್ಟೆನ ಹೊಳಿಸ್ಕೊಂಡು ಸ್ವಲ್ಪ ಅರ್ಧ ಇಂಚ್ ಮಡ್ಚ್ಕೊಂಡಿದ್ದೀನಿ, ಫೋಲ್ಡ್ ಮಾಡಿಕೊಂಡು ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಸೇರಿಸೋಣ. ಓಕೆ, ಯಾರೆಲ್ಲ ಫ್ರೆಂಡ್ಸ್ ಕಲಿತಾ ಇದ್ದಾರಲ್ಲ ಅವ್ರಿಗೂ ಕೂಡ ಶೇರ್ನ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗ್ತೈತೆ. ನಾವೊಬ್ಬರು ಕಲಿಯೋದಲ್ವಲ್ಲ, ಎಲ್ಲರೂ ಕಲಿಬೇಕು. ಅವ್ರಿಗೂ ಏನೋ ಪ್ರಾಬ್ಲಮ್ ಇರ್ತದೆ, ಕಲಿಬೇಕು ಅನ್ನೋದಾದ ದುಡ್ಡಿಲ್ಲ. ಸೊ ಅಂಥವ್ರು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ನನ್ನ ಚಾನಲ್ಗೆ ಸಾಕಷ್ಟು ವೀಡಿಯೋಸ್ ಬಿಗಿನರ್ಸ್ಗೆ, ಸ್ಟಾರ್ಟಿಂಗಿಂದ ಕಲಿಯೋರಿಗೆ ಯಾವ ಥರ ಜೋಡಿಸ್ಬೇಕು, ಯಾವ ಥರ ಲೆಂತ್ಗಳನ್ನ ತೊಗೋಬೇಕು, ಸ್ಲೀವ್ಸ್ಗಳನ್ನ ಯಾವ ಥರ ಕೌಂಟ್ ಮಾಡಬೇಕು, ಆರ್ಮ್ ಹೋಲು ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇರ್ತೀನಿ. ಈಗ ಇಲ್ಲಿ ನಾನು ಎಲ್ಲೂ ಹೊರಗಡೆ ಬಟ್ಟೆ ಬಿಡದೆ ಅದನ್ನು ಫೋಲ್ಡ್ ಮಾಡ್ಲಿಕ್ಕತ್ತೀನಿ. ಈಗ ನೋಡಿರಿ, ಮೇಲ್ಗಡೆ ನಾವು ಆವಾಗಲೇ ಅದನ್ನು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಬಿಟ್ಟೇವಿ. ಓಕೆ, ಉಲ್ಟಾ ಮಾಡಿ ಹೊಲ್ಕೊಂಡಿವಿ, ಆವಾಗಲೇ ಹೇಳಿದ್ದೆ ನಾನು. ಈಗ ಮತ್ತೆ ಟರ್ನನ್ನು ತೊಗೊತೀನಿ. ಇಲ್ಲೂ ಕೂಡ ಕಂಪ್ಲೀಟಾಗಿ ಎಲ್ಲೂ ರಿಂಕಲ್ಸ್ ಬರಬಾರ್ದು. ನಾನು ಇಲ್ಲಿ ಯಾವುದೇ ರೀತಿ ಐರನ್ ಮಾಡಿಲ್ಲ. ಈ ಥರ ನಾವು ಒಂದು ಸ್ಟಿಚ್ಚನ್ನು ಕಂಪ್ಲೀಟಾಗಿ ಎಂಡ್ವರೆಗೂ ಹಾಕೋಣ. ಯಾವ ಥರ ನೋಡಿರಿ, ಇಲ್ಲಿ ಯಾವ ಥರ ಹಾಕಬೇಕು, ಹೆಂಗೆ ಹಾಕಬೇಕು. ನಿಜ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಟೈಮ್ ಇರೋಂಗಿಲ್ಲ. ಒಂದು ವಿಡಿಯೋ ಹಾಕಬೇಕಂದ್ರೆ 2 ದಿನ ಅಥವಾ 3 ದಿನ ಒಂದು ಎಡಿಟಿಂಗ್ ಬೇಕಾಗ್ತೈತಿ. ನಮಗೆ ಟೈಮ್ನ ನಾವು ಫ್ರೀ ಮಾಡ್ಕೊಂಡು ಹಾಕಬೇಕಾಗುತ್ತಲ್ಲ. ನಿಮ್ಮ ಒಂದು ರೆಸ್ಪಾನ್ಸ್ ಮೇಲೆ ನಾನು ವಿಡಿಯೋ ಹಾಕೋದು. ಓಕೆ, ಅಷ್ಟು ನೋಡಿ ಹೋಗ್ತೀರಿ. ಅದು ನಿಮ್ಗೆ ಅದರಿಂದ ಯೂಸ್ ಆಗಿದೆ ಅಂದರೆ ಒಂದು ಲೈಕು ಕೂಡ ಕೊಟ್ಟು ಹೋಗಲ್ಲ ನೀವು.
ಅದರಿಂದ ಗೊತ್ತಾಗುತ್ತೆ, ನನಗೆ ಖುಷಿ ಆಗ್ತದೆ, ಹಾಂ ಇಷ್ಟು ಜನ ನೋಡಿದಾರಪ್ಪ ನನ್ನ ವೀಡಿಯೋನ, ಸೊ ಅಷ್ಟು ಜನಕ್ಕೆ ಯೂಸ್ ಆಗಿದೆ ಅಂತ ಹೇಳಿ ಖುಷಿ ಆದರೆ ನೆಕ್ಸ್ಟ್ ಟೈಮ್ ಮತ್ತೆ ನಮ್ಗೆ ಹಾಕಲಿಕ್ಕೆ ಖುಷಿ ಆಗುತ್ತೆ. ನೀವು ದುಡ್ಡು ಕೊಟ್ಟು ಕಲಿತೀರಾ ಸಿಕ್ಕಾಪಟ್ಟೆ, ನನಗೆ ಕೊಡೋದೇನು ನೀವು ಒಂದು ಲೈಕ್ ಅಲ್ಲ. ಈಗ ಈ ಥರ ಎಲ್ಲೂ ಕೂಡ ನಮಗೆ ಒಂದು ಇಲ್ಲಿ ನೆರಿಗೆ ಅನ್ನೋದು ಬರಬಾರ್ದು. ಅಷ್ಟು ನೀಟಾಗಿ ನನ್ನ ಸ್ಟಿಚಿಂಗ್ ನಿಧಾನ, ಯಾವುದೇ ರೀತಿನ ಗಡ್ಬಡ್ ಮಾಡಿಕೊಂಡು ಫಾಸ್ಟ್ ಸ್ಟಿಚಿಂಗ್ ಹಾಕಿದ್ದು ನನ್ನ ಹಿಸ್ಟ್ರಿ ಒಳಗೆ ಇಲ್ಲ. ಭಾಳ ನಿಧಾನಾಗಿ ಹೊಲಿತೀನಿ, ಆವಾಗಲೇ ನಾವು ಇಷ್ಟು ಚಂದ ಫಿನಿಶಿಂಗನ್ನ ಕೊಡಲಿಕ್ಕೆ ಸಾಧ್ಯ. ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಬರಬೇಕು, ದಿನಕ್ಕೆ 4-5 ಬ್ಲೌಸ್, ನಂದು ಆ ಥರ ಥೀಮೇ ಇಲ್ಲ. ಹೊಲಿಯೋ ಒಂದು ಬ್ಲೌಸು ಅವ್ರು ಪರ್ಫೆಕ್ಟ್ ಆಗಬೇಕು, ನೀಟ್ ಆಗಬೇಕು. ಇವಾಗ ವಿ ಶೇಪಲ್ಲಿ ಆಯಿತು. ಶೋಲ್ಡರು, ಈಗ ಮೇಲ್ಗಡೆ ಏನು ಕೈ ಇಟ್ಟಿದ್ದೀನಲ್ಲ ಅದು ಶೋಲ್ಡರ್ನ ಯಾವ ರೀತಿ ಎಲ್ಲ ನಾವು ಜಾಯಿಂಟ್ ಮಾಡ್ಕೋಬೇಕು. ಓಕೆ, ಮೇಲೆ ನಾನು ನೆಕ್ನ ತೆಗೆದಿದ್ದೀನಿ, ಅಂದರೆ ಬೋಟ್ ನೆಕ್ ಬರುತ್ತಲ್ಲ ಆ ನೆಕ್ ಶೇಪನ್ನು ತೆಗೆದು ನೀವು ಹೆಮ್ಮಿಂಗನ್ನು ಮಾಡ್ಕೊಂಡ್ರಿ ಅಂದರೆ ಕಂಪ್ಲೀಟಾಗಿ ಈ ಒಂದು ಬ್ಲೌಸನ್ನು ಈ ರೀತಿಯಾಗಿ ನೋಡ್ಬೋದು. ನೀವು ನೆಕ್ಸ್ಟ್ ರೆಸ್ಪಾನ್ಸ್ ಕೊಟ್ಟಾಗಲೇ ನಾನು ಸರಿಯಾಗಿ ವಿಡಿಯೋ ಹಾಕೋದು. ಓಕೆ, ನೋಡಿದ್ರಲ್ಲ ಈ ಥರ ಬ್ಲೌಸು ಇಷ್ಟ ಆಯಿತು ಇವತ್ತಿನ ಒಂದು ವಿಡಿಯೋ ಅಂತ ತಿಳ್ಕೊಳ್ತೀನಿ. ನನಗೆ ಟೈಮಿನ ಭಾಳ ಅಭಾವ ಇತ್ತು ಅಂತ ಹೇಳಿ ನಾನು ಸ್ವಲ್ಪ ವಿಡಿಯೋ ಮಾತ್ರ ಹಾಕಿರೋದು. ಸೊ ಇದು ಕಂಪ್ಲೀಟಾಗಿ ನೀವು ಕಲಿಬೇಕು, ನೀಟ್ನೆಸ್ ಅನ್ನೋದು ಬೇಕು, ಪ್ಯಾಟರ್ನ್ಗಳನ್ನ ಕಲಿಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಮತ್ತೆ ವೆಯ್ಟ್ ಮಾಡ್ತಾ ಇರಿ. ಟಾಟಾ, ಬಾಯ್.